ಲೇಖ. ನಾನು ಆಶ್ರಮನ ಒಂದು ಸುತ್ತ ಹಾಕ್ಬೋದಾ? ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಬರಿಬೇಕು ಅಂತಿದ್ದೀನಿ. ಖಂಡಿತ ನಡೀರಿ. ಗುರುಜಿ, ನಾನು ಕಳಿಸರ್ತಿ ಆಶ್ರಮಕ್ಕೆ ಬಂದಾಗ ತಾವು ನನ್ನ ಮದುವೆ ವಿಚಾರ ಮಾತಾಡಿದ್ರಿ. ಹೌದು, ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಹೌದು ಗುರುಜಿ, ಅದ್ರ ಬಗ್ಗೆ ಯೋಚನೆ ಮಾಡಿದೆ. ತಾವು ಹೇಳಿದ್ದು ಸರಿ ಅನ್ನಿಸ್ತು. ಅಂದರೆ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀರಲ್ಲ? ಹೌದು ಗುರುಜಿ. ಯಾರನ್ನಾದರೂ ಇಷ್ಟಪಟ್ಟಿದ್ದೀರಾ? ಹೌದು ಗುರುಜಿ, ಅವರು ಈಗ ನನ್ನ ಜೊತೆ ಆಶ್ರಮಕ್ಕೆ ಬಂದಿದ್ದಾರೆ. ಅಂದರೆ ತೇಜಸ್ವಿನಿಯವರು. ಬಹಳ ಸಂತೋಷ ಆಯಿತು. ಬಹಳ ಒಳ್ಳೆಯ ಆಯ್ಕೆ ಮಾಡಿದ್ದೀರಿ ಗುರುಜಿ. ತೇಜಸ್ವಿನಿಯವರಿಗೆ ಈಗಾಗಲೇ ಮದುವೆ ಆಗಿದೆ. ಆದರೆ ಕಳೆದ 3 ವರ್ಷದಿಂದ ಅವ್ರ ಗಂಡ ನಾಪತ್ತೆ ಆಗಿದ್ದಾರೆ. ಓ, ಮೊನ್ನೆ ನೀವು ನನ್ನ ಹತ್ರ ಮಾತಾಡಿದ ಮೇಲೆ ನಾನು ಈ ವಿಷಯನ ಯೋಚನೆ ಮಾಡಿದೆ ಗುರುಜಿ. ಇವ್ರನ್ನ ಮದುವೆ ಆಗ್ಬೋದು ಅನ್ನಿಸ್ತು. ಇವ್ರ ಮಾವ ಸತ್ಯದೇವ್ ಅವರು ಕೂಡ ನನ್ನ ಹತ್ರ ಸೂಕ್ಷ್ಮವಾಗಿ ಈ ವಿಚಾರ ಪ್ರಸ್ತಾಪ ಮಾಡಿದ್ರು. ಆದರೆ ನಾನಿನ್ನೂ ಇವ್ರ ಹತ್ರ ಈ ವಿಷಯ ಮಾತಾಡಿಲ್ಲ. ನನ್ನ ಪ್ರಕಾರ ಇವ್ರ ಒಪ್ಪಿಗೆ ಬಹಳ ಮುಖ್ಯ. ಆದಷ್ಟು ಬೇಗ ಇವ್ರ ಹತ್ರ ನೀವು ಮಾತಾಡೋದು ಒಳ್ಳೆಯದು. ತೇಜಸ್ವಿನಿ, ನಾವೇನು ಹೊರಡೋಣವಾ? ಗುರುಜಿ, ನಿಜವಾಗ್ಲೂ ನಿಮ್ಮ ಆಶ್ರಮ ತುಂಬ ಚೆನ್ನಾಗಿದೆ. ನಮ್ಮ ಚಿತ್ರಲೇಖ ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ಆದಷ್ಟು ಬೇಗ ಆರ್ಟಿಕಲ್ ಬರುತ್ತೆ ನೋಡಿ. ಬರ್ತೀವಿ. ಹಾಗಾಗಿ ಬರ್ತಾ ಇರಿ. ಖಂಡಿತ ಬರ್ತೀವಿ ಗುರುಜಿ. ಓಕೆ ಪ್ರಧಾನ್, ಆಲ್ ದ ಬೆಸ್ಟ್. ನಮಸ್ತೆ.
ಸಾಕ್ಷಿ ನಾನು ಇಲ್ಲಿ ಓದ್ಕೋತಾ ಇದ್ದೀನಿ ತಾನೆ, ಸೌಂಡ್ ಕಡಿಮೆ ಮಾಡು. ಓದ್ಕೊಳ್ಳೋಳು ರೂಮ್ಗೆ ಹೋಗು. ಇಲ್ಲಿ ಯಾಕೆ ಕೂತಿದ್ಯಾ? ರೂಮ್ನಲ್ಲಿ ಮೊನಟನಸ್ ಆಗಿದೆ ಕಣೆ, ತಲೆಗೆ ಹತ್ತಲ್ಲ, ಕಡಿಮೆ ಮಾಡು. ಹಾಗಿದ್ರೆ ಗಾರ್ಡನ್ಗೆ ಹೋಗು, ಅಲ್ಲಿ ನೇಚರ್ ಚೆನ್ನಾಗಿರುತ್ತೆ, ಅಲ್ಲೇ ಓದ್ಕೊ. ಸೌಂಡ್ ಕಡಿಮೆ ಮಾಡಕ್ಕೆ ಎಷ್ಟು ಮಾತಾಡ್ತಿದ್ಯಾ ನೋಡ್ ಸಾಕ್ಷಿ. ಹೋಗೋದ್ರೆ ಎಷ್ಟು ಮಾತಾಡ್ತಿದ್ಯಾ ನೋಡು. ಏನ್ರಿ ಈ ಗಲಾಟೆ ಮಾಡ್ತಿದ್ದೀರಾ ಎಳೆ ಮಕ್ಕಳ ತರ? ನೋಡಮ್ಮ, ಜಗಳ ಆಡೋದು ಬಿಟ್ಬಿಟ್ಟು ನಂಗೆ ಬಂದು ಹೆಲ್ಪ್ ಮಾಡಿ. ಹಾ ನೋಡು, ನಿನಗೆ ಹೇಳ್ತಾ ಇರೋದು, ಹೋಗಿ ಹೆಲ್ಪ್ ನಾನು ನಾನು ಓದ್ಕೋತಾ ಇದ್ದೀನಿ, ನೀನು ಹೋಗು. ನೀನು ಹೋಗು. ಟಿವಿ ನೀನು ನೋಡ್ತಿರೋ ನೀನ್ ತಾನೆ. ಹೋಗ್ಲಿ ಬಿಡಿ, ನಾನೇ ಹೆಲ್ಪ್ ಮಾಡ್ತೀನಿ. ನೀನೇ ವಾಸಿ ಕಾಣೋ, ಅವರಿಬ್ರು ಯಾವ್ದಕ್ಕೂ ಪ್ರಯೋಜನ ಅಲ್ಲ. ಹೌದೌದು, ಕೆಲಸ ಕಲ್ತ್ಕೊಳ್ತೀನಿ ಅಂದ್ರೆ ನೀನೇ ಬೇಡ ಬೇಡ ಅಂತ ರಿಸ್ಟ್ರಿಕ್ಟ್ ಮಾಡ್ತೀಯಲ್ಲ. ಸಾಕು ಸುಮ್ಮನಿರೆ. 8 ವರ್ಷಕ್ಕೆ ನನ್ನ ಮಗ ದಂಟು ಅನ್ನೋ ಹಾಗೆ ಮಗು ಹುಟ್ಟೋವಾಗ ಕೆಲಸ ಕಲ್ತ್ಕೋತಾಳತ್ತೆ. ಮೊದಲು ಸದ್ಯ ಮಗು ನೋಡ್ಕೊಳ್ಳೋದು ಕಲ್ತ್ಕೊ. ಅದನ್ನ ನೋಡ್ಕೊಳ್ಳೋದಕ್ಕೆ ನೀನಿದೆಯಲ್ಲಮ್ಮ. ಹೌದು, ಆಫೀಸ್ ಕೆಲಸ ಬಿಟ್ಬಿಟ್ಟು ನಿನ್ನ ಮಗು ನೋಡ್ತಾ ಕೂತ್ಕೊಂಡ್ಬಿಡ್ತೀನಿ ನಾನು. ಬೇಡ ಬಿಡು, ಬೇಬಿ ಕೇರ್ ಸೆಂಟ್ರಿಗೆ ಹಾಕ್ತೀನಿ. ಚಿಕ್ಕ ಮಕ್ಕಳನ್ನೆಲ್ಲ ಏನಕ್ಕೆ ಹೊರಗಡೆ ಕಳಿಸೋದು? ನಾವೇ ಯಾರಾದರೂ ಒಬ್ರು ನೋಡ್ಕೊಂಡ್ರೆ ಆಯ್ತು. ಸರಿಯಾಗಿ ಹೇಳ್ದೆ ಕಣೋ, ನಿನ್ಗಿರೋ ತಿಳುವಳಿಕೆ ಅವಳಿಗಿಲ್ಲ ನೋಡು. ಸದ್ಯ ಮಗುಗ್ ನಿನ್ ಗುಣ ಬರ್ದಿದ್ರೆ ಸಾಕು. ಏನಮ್ಮ ಅದು ನನ್ನ ಗುಣ? ನೀನ್ ಸಿಟ್ಟು ನಿನ್ ಸಿಡುವು ಆ ಮಗುಗ್ ಬರಬಾರ್ದು ಅಷ್ಟೇ. ಹುಟ್ಟೋ ಮಗು ಅವ್ರ ಅಪ್ಪನ ತರ ಆದ್ರೆ ಚೆನ್ನಾಗಿರುತ್ತೆ. ಅಮ್ಮ, ಹುಟ್ಟೋ ಮಗು ಅವ್ರ ಅಪ್ಪನ ತರ ಆಗೋದೇನು ಬೇಕಾಗಿಲ್ಲ. ಕೋಪ ನೋಡ್ ಪ್ರೇಮ ಅವಳಿಗೆ. ನೀ ಏನೇ ಹೇಳೆ, ಮಗು ಅವ್ರ ಅಪ್ಪನ ತರಾನೇ ಆಗೋದು. ಹುಟ್ಟೋ ಮಗು ಅವ್ರ ಅಪ್ಪನ ತರ ಮನೆ ಹಾಳು ಬುದ್ಧಿ ಕಲಿಯೋದು ನನಗೆ ಬೇಕಾಗಿಲ್ಲ ಅಮ್ಮ. ಏನು ಹೀಗಾಡ್ತಿದೀಯ ನೀನು? ಏನೋ ತಮಾಷೆಗೆ ಹೇಳಿದ್ರೆ ಅದನ್ನೇ ಅತಿರೇಕ ಮಾಡ್ತಿದೀಯಲ್ಲ. ಮಗು ಅವ್ರ ಅಪ್ಪನ ತರ ಆಗ್ಲಿ ಅಂತಂದ್ರೆ ನಿನಗೆ ಹೊಟ್ಟೆ ಕಿಚ್ಚು? ಹೊಟ್ಟೆ ಕಿಚ್ಚಲ್ಲಮ್ಮ, ಹೊಟ್ಟೆ ಉರಿಯತ್ತೆ. ಮಗು ಅವ್ರ ಅಪ್ಪನ ತರ ಹುಟ್ಟುತ್ತೆ ಅಂದ್ರೆ ನನ್ನ ಮಗು ಯಾರ ತರ ಹುಟ್ಟಿದ್ರೂ ಪರವಾಗಿಲ್ಲ. ಅವ್ರ ಅಪ್ಪನ ಕಲ್ಯಾಣ ಗುರುಗಳಂತೂ ಅವನಿಗೆ ಬರೋದು ಬೇಡ. ಇನ್ನೊಂದ್ಸಲ ಬಾಯಿ ತಪ್ಪಿ ಕೂಡ ನನ್ನ ಮಗು ಅವ್ರ ಅಪ್ಪನ ತರ ಹುಟ್ಟುತ್ತೆ ಅಂತ ಹೇಳ್ಬೇಡಮ್ಮ, ನನ್ನ ಕೈ ಸಹಿಸಕ್ಕಾಗಲ್ಲ. ಏನಾಗಿದೆ ಪ್ರೇಮಿ ಇವಳಿಗೆ? ನಿನ್ನ ಬಗ್ಗೆ ಹೇಗೆ ಮಾತಾಡ್ತಾಳೆ ನೋಡು. ಸಾರಿ ಪ್ರೇಮ್, ತಪ್ಪು ತಿಳ್ಕೊಬೇಡ. ಪರವಾಗಿಲ್ಲ ಬಿಡಿ ಆಂಟಿ. ಎಂಥ ಒಳ್ಳೆ ಹುಡುಗ ನೀನು, ಚಿಂದಂಥ ಗುಣ. ಅಂಥ ಮಗು ಹುಟ್ಟಿದ್ರೆ ಅದಕ್ಕಿಂತ ಪುಣ್ಯ ಬೇಕಾ? ಎಷ್ಟು ಕೊಬ್ಬು ನೋಡವಳಿಗೆ, ಹೇಗೆ ಮಾತಾಡ್ತಾಳೆ. ಒಳ್ಳೆ ಸೈಕ್ ಥರ ಆಡ್ತಾಳೆ. ನೀ ಏನಾದರೂ ಎದುರಿಗಿಲ್ದೆ ಹೋಗಿದ್ರೆ ಅವಳಿಗೆ ಬಾರಿಸ್ಬಿಡ್ತಾ ಇದ್ದೆ. ಸಾಕ್ಷಿ, ಏನಾಯ್ತು ನಿಮಗೆ? ಯಾಕೆ ಅಷ್ಟೊಂದು ಎಕ್ಸೈಟ್ ಆದ್ರಿ? ಮತ್ತೆ ಮಗು ಅವ್ರ ಅಪ್ಪನ ತರ ಹುಟ್ಟಬೇಕು ಅಂದ್ರೆ ನನಗೆ ರೇಗಲ್ವಾ ಪ್ರೇಮ್? ಅವರಪ್ಪ ಅಂದ್ರೆ ಆ ಹಾಳು ಅನಿರುದ್ಧ್. ಅವನ ಮುಖ ನೆನೆಸ್ಕೊಂಡ್ರೇನೆ ನನ್ನ ಮೈಯೆಲ್ಲ ಬೆಂಕಿ ಆಗುತ್ತೆ. ಸಾಕ್ಷಿ, ಆಂಟಿ ಪ್ರಕಾರ ಈ ಮಗುವಿನ ತಂದೆ ನಾನು. ನನ್ನ ಮೇಲೆ ಅವ್ರಿಗೆ ಸಾಫ್ಟ್ ಕಾರ್ನರ್ ಇದೆ, ಅದಕ್ಕೆ ಮಗು ನನ್ನ ಥರ ಇರಲಿ ಅಂತ ಹೇಳಿದ್ರು. ಅದು ನೀವು ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇದ್ದೀರಾ? ಏನು ಸಾಮಾನ್ಯವಾದ ವಿಚಾರನಾ ಪ್ರೇಮ್? ಒಂದು ವೇಳೆ ನನಗೆ ಅನಿರುದ್ಧ್ ಥರಾನೇ ಮಗ ಹುಟ್ಬಿಟ್ರೆ? ನಿಮ್ಮ ಥರ ಮಗಳು ಹುಟ್ಬೋದಲ್ವಾ? ಸುಮ್ಮನೆ ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ? ಯೋಚನೆ ಮಾಡದೇ ಇರೋಕೆ ಹೇಗೆ ಸಾಧ್ಯ ಪ್ರೇಮ್? ಇದು ಬರೀ 9 ತಿಂಗಳು ಹೊತ್ಕೊಂಡಿರೋದಲ್ಲ, ನಾನೇ ಹೆತ್ತು ಮಗುನ ಬೆಳೆಸ್ಬೇಕು. ಮಗುಗೆ ಅನಿರುದ್ಧ್ ಕ್ಯಾರೆಕ್ಟರ್ಸ್ ಇರಬಹುದು ಅನ್ನೋ ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ ನಾನು. ಈಗ ನೆನೆಸ್ಕೊಂಡ್ರೆ ನನ್ನ ತಲೆ ಕೆಟ್ಟ ಹಾಗಾಗ್ತಾ ಇದೆ. ಒಂದು ವೇಳೆ ನನ್ನ ಮಗು ಅನಿ ರಿಸೆಂಬಲ್ ಆದರೆ ನಾನು ಅನಿರುದ್ಧನ ಇನ್ನೊಂದು ಪ್ರತಿರೂಪನ ಪ್ರಪಂಚಕ್ಕೆ ಕೊಟ್ಟ ಹಾಗೆ. ದಿನ ದಿನ ಅವನು ಹೋಲೋ ಮುಖ ನೋಡೋದು ನರಕ ಅನಿಸುತ್ತೆ ಪ್ರೇಮ್.
ಅತ್ತೆ ಬನ್ನಿ ಕಾಫಿ ಕುಡೀರಿ. ತಗೊಳ್ಳಿ. ಮಾವ ಎಲ್ಲಿ ಐತೆ? ಬೆಳಗ್ಗೆಯಿಂದ ರೂಮಿಂದ ಹೊರಗೆ ಬಂದಿಲ್ಲ. ಹೌದಾ? ಒಂದು ನಿಮಿಷ ಕರ್ಕೊಂಡು ಬರ್ತೀನಿ. ಸತ್ಯದೇವ್, ಏನಾಯಿತು? ಕಾಫಿಗೂ ಬಂದಿಲ್ಲ? ಏನೋ ನನ್ನ ಸಮಸ್ಯೆ, ನಿಂಗೇನು? ಅಲ್ಲ, ಏನಾಯಿತು? ಯಾಕೆ ಈ ಥರ ಮಾತಾಡ್ತಿದ್ದೀರಿ? ಏನೋ ತೊಂದರೆ, ಹೋಗು. ನಿಂದು ನಿನ್ನ ಮಗಂದು ದರ್ಬಾರು ಚೆನ್ನಾಗೇ ನಡೀತಿದೆಯಲ್ಲ, ನನಗೇನಾದರೆ ನಿಂಗೇನು? ಸತ್ಯದೇವ್, ಯಾಕೆ ಈ ಥರ ಆನ್ಸರ್ ಮಾಡ್ತಿದ್ದೀರಿ? ಅಲ್ಲ, ನಿಮ್ಮನ್ನ ವಿಚಾರಿಸೋದೇ ತಪ್ಪಾ? ಬೇಕಾಗಿಲ್ಲಮ್ಮ. ಗಂಡನ ವಿರುದ್ಧನೇ ಸಂಚು ಮಾಡೋದು, ಅವನಿಗೆ ಅವಮಾನ ಮಾಡೋದು, ಆಮೇಲೆ ಬಂದು ಹೀಗೆ ಕೇಳೋದು ಏನಾಗಿದೆ ಅಂತ. ಈ ಲಿಪ್ ಸಿಂಪತಿ ಎಲ್ಲ ನನಗೆ ಬೇಕಾಗಿಲ್ಲ. ಸತ್ಯದೇವ್, ಹೌದಮ್ಮ, ಮಕ್ಕಳು ಎದೆ ಮಟ್ಟಕ್ಕೆ ನಿಂತ ಮೇಲೆ ಗಂಡನ ಹಂಗೆ ಯಾಕೆ ಹೇಳು? ನನ್ನ ನೋವು ನಾವು ಅನುಭವಿಸ್ಕೋತೀನಿ. ಇಷ್ಟು ವರ್ಷ ಈ ಸಂಸಾರಕ್ಕೆ ಹೆಗಲು ಕೊಟ್ಟು ದುಡ್ದಿದ್ದು ಯಾರಿಗೂ ಲೆಕ್ಕಕ್ಕೆ ಬರಲಿಲ್ಲ. ನಾ ಸತ್ರೆ ನಿಂಗೇನು ಹೇಳು? ಮಾವ, ಏನಾಯ್ತು? ಬೆಳಬೆಳಗ್ಗೆನೆ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಇನ್ನೇನು ಮಗು, ನನ್ನ ಮಂಡಿ ನೋವು ಅಂತ ನಾ ಸಾಯ್ತಾ ಇದ್ದೀನಿ. ಎದ್ದು ಹೋಗ ಮಾತು ಬಿದ್ದು ಹೋಗ್ಲಿ ಅಂತ ಇವಳು ಬಂದು ಈಗ ಏನಾಗಿದೆ ಯಾಕಾಗಿದೆ ಅಂತ ಡ್ರಾಮಾ ಮಾಡ್ತೀಯಾಳೆ. ನಾನು ಡ್ರಾಮಾ ಮಾಡ್ತಿಲ್ಲ ಸತ್ಯದೇವ್, ಹೋಲ್ ಹಾರ್ಟೆಡ್ ಆಗಿ ಕೇಳ್ತಾ ಇದ್ದೀನಿ. ಅಲ್ಲ, ನನ್ನ ಮಗನಿಗೆ ನಾನು ಸಪೋರ್ಟ್ ಮಾಡಿದ್ರೆ ಅದನ್ನ ನಿಮಗೆ ಕೆಟ್ಟದಾಗ ಕಾಣಿಸಿದ್ರೆ ನಾನು ಏನು ಮಾಡೋಕ್ಕಾಗತ್ತೆ ಹೇಳಿ? ಹೋಗಲಿ, ಶಿಷ್ಯರಿಗೆ ಕಾಲ್ ಮಾಡಿ ಕರೆಸ್ಲಾ? ಥ್ಯಾಂಕ್ಸ್. ಯಾರಿಗೂ ತೊಂದರೆ ಕೊಡೋದು ನನಗಿಷ್ಟ ಇಲ್ಲ. ಅದು ಅಲ್ಲದೆ ಶಿಶಿರ್ ಏನು ಕೆಲಸದಲ್ಲಿ ಬ್ಯುಸಿ ಆಗಿರ್ತಾನೋ ಏನೋ, ಅವನು ಫೋನ್ ಮಾಡೋದೇನು ಬೇಡ. ಅಲ್ಲ, ಇಷ್ಟೊಂದು ಮಂಡಿ ನೋವು ಅಂತ ನೋವು ತಿಂತಾ ಇದ್ದೀರಲ್ಲ, ಬೇರೆ ಡಾಕ್ಟ್ರನ್ನಾದರೂ ಕರೆಸ್ಲಾ? ಬೇಡ, ಎಲ್ಲ ಡಾಕ್ಟ್ರು ನೋಡಾಗಿದೆಯಲ್ಲ, ಇದು ಜನ್ಮ ಕಂಟಿ ಜಾಡ್ಯ, ವಾಸಿ ಆಗಲ್ಲ. ಟ್ಯಾಬ್ಲೆಟ್ ತೊಗೊಂಡು ನನ್ನ ದೇಹ ಹಾಳಾಯ್ತೆ ವಿನಃ ಮಂಡಿ ನೋವು ಕಮ್ಮಿ ಆಗಲಿಲ್ಲ. ಹೀಗೆ ಪೇನ್ ಕಿಲ್ಲರ್ ತೊಗೊಂಡು ಸಮಾಧಾನ ಪಡ್ಕೊತೀನಿ ಬಿಡು. ಮಾವ, ನನಗೀಗ ಹೋಳಿತು. ಮೊನ್ನೆ ಪ್ರಧಾನ್ ಒಂದು ಆಶ್ರಮ ಕರ್ಕೊಂಡು ಹೋಗಿದ್ರು. ಅಲ್ಲಿ ಪ್ರಕೃತಿ ಚಿಕಿತ್ಸೆ ಮಾಡ್ತಾರಂತೆ. ಸುಮಾರು ಜನಕ್ಕೆ ಗುಣ ಆಗಿದೆ ಅಂತ ಗೊತ್ತಾಯ್ತು. ಬನ್ನಿ ಮಾವ, ಒಂದ್ಸರ್ತಿ ಅಲ್ಲಿ ಹೋಗಿ ತೋರ್ಸೋಣ. ಈ ಥರ ಪೇನ್ ಕಿಲ್ಲರ್ ಎಲ್ಲ ತಗೊಳ್ಳೋದು ಒಳ್ಳೇದಲ್ಲ ಅಲ್ವಾ? ತೇಜಸ್ವಿನಿ, ಎಲ್ಲ ಥರದ ಡಾಕ್ಟ್ರು ಚಿಕಿತ್ಸೆ ಎಲ್ಲ ಆಗಿದೆಯಲ್ಲಮ್ಮ, ಅದು ಕ್ಯೂರ್ ಆಗಲ್ಲ ಬಿಡು. ಇಲ್ಲ ಮಾವ, ಅಲ್ಲಿರೋ ಗುರೂಜಿ ತುಂಬ ತಿಳ್ಕೊಂಡಿದ್ದಾರೆ. ಸುಮಾರು ಜನಕ್ಕೆ ಕ್ಯೂರ್ ಆಗಿದೆ ಅಂತ ಮಾತಾಡ್ತಾ ಇದ್ರು. ಮಾವ, ಅದು ಅಲ್ಲದೆ ಗುರೂಜಿನೇ ಪರ್ಸ್ನಲ್ ಕೇರ್ ತಗೊಳ್ತಾರಂತೆ. ಬನ್ನಿ ಮಾವ, ಹೋಗೋಣ. ವಾಸಿ ಆಗುತ್ತೆ ನಮ್ಮ ತೇಜು. ಅವಳು ಅಷ್ಟೇ ಹೇಳ್ತಿದ್ದಾಳಲ್ಲ, ನೋಡ್ಕೊಂಡು ಬಂದಿದ್ದೀನಿ ಅಂತಲೂ ಹೇಳ್ತಿದ್ದಾಳಲ್ಲ, ಗುಣ ಆದರೂ ಆಗ್ಬೋದು. ಸುಮ್ಮನೆ ನೋವು ಯಾಕೆ ತಿಂತೀರಿ ಸತ್ತಿದೇವ್? ಅವಳ ಜೊತೆಲಿ ಹೋಗಿ ಬನ್ನಿ. ಹೌದು ಮಾವ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಆ ಆಶ್ರಮದಲ್ಲಿ ಸುಮಾರು ಜನ ನಿರ್ಗತಿಕರಿಗೆ ಫ್ರೀ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ನನಗೆ ಆಶ್ರಮದ ಬಗ್ಗೆ ಪ್ರಧಾನಿಂದ ಹೆಚ್ಚು ಪರಿಚಯ ಆಗಿದ್ದು. ಇವತ್ತು ಆಶ್ರಮದ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದೀನಿ, ನಮ್ಮ ಪೇಪರಲ್ಲಿ ಬಂದಿದೆ. ಹೋಗೋಣ ಬನ್ನಿ. ಹೌದಾ ಕುಸು, ನಾನು ಇವತ್ತು ಪೇಪರೇ ನೋಡೋಕ್ಕಾಗಿಲ್ಲ. ನನ್ನ ನೋವಲ್ಲೇ ನಾನು ಕೂತ್ಬಿಟ್ಟಿದ್ದೆ. ಸರಿ ಬಿಡಮ್ಮ, ನೀ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ಯಾ ಅಂದರೆ ಅದು ಆಗಿ ಹೋಗಲಿ. ಒಟ್ಟಿನಲ್ಲಿ ನನ್ನ ಮಂಡಿ ನೋವು ವಾಸಿ ಆದರೆ ಸಾಕು ನನಗೆ. ಗುಣ ಆಗತ್ತೆ ಮಾವ. ನೀವು ರೆಡಿಯಾಗಿ ನಾನು ಗುರುಜಿಗೊಂದು ಫೋನ್ ಮಾಡ್ತೀನಿ. ಸರಿ ಪುಟ. ಮಾವ, ನಾನು ನಿಮ್ಗೆ ಹೇಳ್ತಾ ಇದ್ದಿದ್ದು ಇದೇ ಆಶ್ರಮದ ಬಗ್ಗೆ. ಹೌದಾ ಕುಸು, ನಾನು ನೋಡೇ ಇರಲಿಲ್ಲ. ಮಂಡಿ ನೋವು ವಾಸಿ ಆಗುತ್ತೆ ಅಂದಿದ್ಯಾ, ವಾಸಿ ಆದರೆ ಸಾಕು. ಖಂಡಿತ ವಾಸಿ ಆಗತ್ತೆ ಮಾವ, ಬನ್ನಿ. ಈ ಕಡೆ. ನಮಸ್ಕಾರ. ಗುರುಜಿ ಎಲ್ಲಿದ್ದಾರೆ? ಒಳಗಡೆ ಇದ್ದಾರೆ, ಹೋಗಿ. ಬನ್ನಿ ಮಾವ.
ಗುರೂಜಿ ಓಹ್ ನಮಸ್ತೆ. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮಸ್ತೆ ಮೇಡಮ್. ಗುರೂಜಿ ನಮ್ಮ ಮಾವ ಸತ್ಯದೇವ್. ಓಹೋ ನಿಮ್ಮ ಬಗ್ಗೆ ಬಹಳ ಹೇಳಿದ್ದಾರೆ, ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಈ ಮಂಡಿ ನೋವು ಬಗ್ಗೆನೂ ಹೇಳಿದ್ದಾರೆ. ಅದ್ರ ಭಾರ ನನಗೆ ಬಿಡಿ, ಅದನ್ನು ಗುಣಪಡಿಸೋದು ನನ್ನ ಕೆಲಸ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಗುರೂಜಿ. ಗುರೂಜಿ ನಮ್ಮ ಪತ್ರಿಕೆಯಲ್ಲಿ ನಿಮ್ಮ ಆಶ್ರಮದ ಬಗ್ಗೆ ಆರ್ಟಿಕಲ್ ಬರೆದಿದ್ದೀನಿ ನೋಡಿ. ಆಶ್ರಮದಲ್ಲಿ ಬೆಳಿಗ್ಗೆನೆ ತರಿಸ್ಬಿಟ್ಟು ಓದಿದ್ದೀವಿ. ತುಂಬ ಧನ್ಯವಾದಗಳು. ಎಲ್ಲರೂ ಖುಷಿಪಟ್ಟಿದ್ದಾರೆ ಈ ಲೇಖನ ಓದ್ಬಿಟ್ಟು. ಪ್ರಧಾನ್ ನಿಮ್ಮ ಬಗ್ಗೆ ಬಹಳ ಹೇಳ್ತಾ ಇರ್ತಾರೆ. ನಿಮ್ಮ ದೊಡ್ಡ ಮಗ ನಾಪತ್ತೆ ಆಗಿರೋ ವಿಷಯನೂ ಹೇಳಿದ್ದಾರೆ. ಹೌದು ಗುರೂಜಿ, ನಮ್ಮನ್ನೆಲ್ಲ ತುಂಬ ಸಂಕಟದಲ್ಲಿ ಕೆಡವಿ ಹೋಗಿದ್ದಾನು. ಆಗಾಗ್ಗೆ ಅವನ ನೆನಪು ನನ್ನನ್ನು ಕಾಡ್ತಾನೆ ಇರುತ್ತೆ. ಅವನಿಗೆ ನನ್ನ ಕಂಡ್ರೆ ತುಂಬ ಇಷ್ಟ, ನನ್ನ ಪ್ರಾಣ ಅವನು. ನಾನು ಎಲ್ಲ ಕೆಲಸದಲ್ಲೂ ಸಹಾಯ ಮಾಡ್ತಾ ಇದ್ದ. ಇನ್ಫ್ಯಾಕ್ಟ್ ನನ್ನ ಪತ್ರಿಕೆನ ಅವನೇ ನೋಡ್ಕೋತಾ ಇದ್ದ. ನನಗೆ ಯಾವ ಯೋಚನೆಯೂ ಇರಲಿಲ್ಲ. ಆದರೆ ಅವನು ನಾಪತ್ತೆಯಾಗಿ ಆಗಲೇ 3 ವರ್ಷಗಳು ಕಳೆದಿವೆ. ನನ್ನ ಸೊಸೆಗೆ ತುಂಬ ಸಂಯಮ ಜಾಸ್ತಿ. ನಾವು ನನ್ನ ಮಗನ ಹುಡುಕದೇ ಇರೋ ಜಾಗ ಇಲ್ಲ, ಹುಡುಕದೇ ಇರೋ ರೀತಿ ಇಲ್ಲ. ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ಒಂದೂ ಗೊತ್ತಾಗಿಲ್ಲ. ಅದೇ ತುಂಬ ವ್ಯಥೆಯಾಗಿದೆ ಗುರುಜಿ. ಏನು ಯೋಚನೆ ಮಾಡಬೇಡಿ. ಗಿರಿಧರ, ಆ ಪಿಂಡ ತೈಲ ಅಂತ ತಗೊಂಡು ಬಾಪ. ಬನ್ನಿ ಇಲ್ಲಿ, ಬನ್ನಿ ಬನ್ನಿ ಬಾಪ. ಗಿರಿಧರ ಬಾ ಇಲ್ಲಿ.